ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ಮಗ ಇಳಿಯಕ್ಕೆ ಜಾಗ ಅದೇ ಅದೇ ಮನೆ ಇದೆ ಕಣೋ, ಮನೆ ಇದೆ ರೈಟ್ ಸೈಡಲ್ಲಿ ನೋಡಿ, ತಲೆ ಎತ್ತಿ. ಏ ಅಪ್ಪ ಕೆಳಕಲ್ಲ ಇಳಿಸಲ್ವ ನನ್ನ ಸೈಕಲ್, ಎತ್ತದೆ ಅವನು ಇಳಿಸಿದ್ಮೇಲೆ ನೋಡಿ ಎಷ್ಟೊಂದು ಡೀಪ್ ಇದೆ ಅದು. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನನ್ನ ಜೊತೆ ಇದ್ದಾನೆ ನಮ್ಮ ಶ್ರೀನಿಧಿ ಸಹ್ಯಾದ್ರಿ, ನೀರಲ್ಲಿ ಬಿದ್ದು ಒದ್ದಾಡ್ತಾನೆ ಎಮ್ಮೆ ಥರ. ಕ್ರಿಸ್ಟಲ್ ಕ್ಲಿಯರ್ ವಾಟ್ರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ ಸ್ಪಾ ಥರ. ನಿನ್ನೆ ರಾತ್ರಿ ನಾವು ಒಂದು ಪೆಟ್ರೋಲ್ ಪಂಪಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆಲ್ಲ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಮುಂದೆ ಬಂದ್ವಿ. ಅಲ್ಲಿಂದ 5 ಕಿಲೋಮೀಟ್ರ್ ಮುಂದೆ ನಮಗೊಂದು ನದಿ ಇತ್ತು ಅಂತ ಅಂದಾಜಿತ್ತು. ಇಲ್ಲೇ ಸ್ನಾನ ಮಾಡೋದು, ಮುಖ ಕೈ ತೊಳ್ಕೊಳ್ಳೋದು ಅಂತ ಫಿಕ್ಸ್ ಆಗಿದ್ವಿ. ಯಾಕಂತಂದರೆ ಪೆಟ್ರೋಲ್ ಬಂಕಲ್ಲಿ ನೀರಿರಲಿಲ್ಲ. ಪೆಟ್ರೋಲ್ ಬಂಕಲ್ಲಿ ನೀರಿಲ್ಲದೆ ಇರೋ ಕಾರಣ ಇಲ್ಲಿಗೆ ಬರಬೇಕಾಯ್ತು. ಮಗ ಬಟ್ ನೆವರ್ ರಿಗ್ರೆಟ್, ಬಟ್ ನೋ ರಿಗ್ರೆಟ್. ನೋ ರಿಗ್ರೆಟಾ? ಅದು ಅಷ್ಟೇ ಆಳ ಇರೋದು? ನಂಗೆ ಗೊತ್ತಿಲ್ವೇ, ನಿಂಗೇನು ಕಾಣಿಸ್ತಾ ಇದೆ ಮೇಲ್ಗಡೆ ಎಲ್ಲ ಅನ್ಸುತ್ತೆ, ಈಗ ಸ್ವಲ್ಪ ಡೀಪ್ ಇದೆ ಅಂತ. ಡೀಪ್ ಇರ್ಬೋದು, ಯಾಕೆ ಬೇಕು ಸುಮ್ಮನೆ ಇಲ್ಲೇ ನಿಂತ್ಕೊಂಡು ದಡದ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬಾ. ಸಾಕು ಸಾಕು, ಕಲ್ಲು ಜಾಸ್ತಿ ಇದ್ದಾವೆ. ಸರಿ ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮಗ ಹೊರಡೋದೆ ಕೆಲಸ. ಈ ನಮ್ಮ ಜೊತೆ ಟೂರ್ ಬಂದರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೂ ಸಿಗುತ್ತೆ. ನಮಗೆ ಮುಂದೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿಂದ ಆಚೆಗೆ ರತ್ನಗಿರಿ ಜಿಲ್ಲೆ ಶುರು, ಅಲ್ಲಿಂದ ಈಚೆಗೆ ಸಿಂಧುದುರ್ಗ ಜಿಲ್ಲೆ. ಅಂಬೇರಿ ಚೌಕ್ ನಾಕ ಅಂತ ಹಾಕೋರೆ. ಮಗ ಹೋಗ, ಯಾರು ಇಲ್ವಾ ನೋಡೋ. ಇಲ್ಲಿಂದ ಈಚೆಗೆ ರತ್ನಗಿರಿ ಜಿಲ್ಲೆ, ಇಲ್ಲಿಂದ ಈಚೆಗೆ ಸಿಂಧುದುರ್ಗ ಜಿಲ್ಲೆ. ಹೊಡಿ, ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕಲ್ವಾ? ಕನ್ನಡ 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 ಹೊಡಿ, ಕನ್ನಡ ಕನ್ನಡ. ಹಾಂ ಕರ್ನಾಟಕ, ಕನ್ಯಾಕುಮಾರಿ. ನಾನೇ ಕೆಲವೊಂದು ಕಡೆ ಉದ್ದೇಶಪೂರ್ವಕವಾಗಿ ಹಿಂದಿ ಅಥವಾ ಬೇರೆ ಲೋಕಲ್ ಲ್ಯಾಂಗ್ವೇಜನ್ನು ಮಾತಾಡೋದನ್ನು ಬಿಡ್ತೀನಿ. ಕಾರಣ ಏನು ಅಂತಂದರೆ ನಂಗೆ ಅನಿಸುತ್ತೆ ಕೆಲವೊಂದು ಸಲ ಟ್ರಿಕ್ಕಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ. ಹಾಗಾಗಿ ನನ್ನ ಭಾಷೆ ಬರದೇ ಇರೋ ಥರ ಕೆಲವೊಂದು ಸಲ ನಾಟಕ ಮಾಡ್ತೀನಿ. ಅದು ಯಾರೋ ಒಬ್ರು ಕೇಳ್ತಾಯಿದ್ರು, ನೀವು ಎಲ್ಲಿಂದ ಬರ್ತಿದ್ದೀರಾ ಏನು ಅಂತ. ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ಕನ್ನಡ ಅಷ್ಟೇ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ. ನೀವು ಈ ಥರ ಸಿಚುವೇಷನಲ್ಲಿ ಹೀಗೆ ತಪ್ಪಿಸ್ಕೋಬೋದು. ಇಲ್ಲಿಂದ ಫುಲ್ ಡೌನ್ ಇದೆ, ನದಿಲಿ ಒಂದು ನದಿ ಇದೆ ಮುಂದೆ, ಆ ನದಿಲೇ ನಡೆಯೋಲ್ಲ. ಬೆಳಗ್ಗೆ ಸ್ನಾನ ಆಗಿದೆ. ಈಗ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ತಿಂಡಿ ತಿನ್ಬೇಕು ನಾವು. ತಿಂಡಿ ತಿನ್ನೋಕೆ ಹೊಟ್ಟೆ ಹಸ್ತಿದೆ. ನನಗೆ ಯಾಕೆ ಮಹಾರಾಷ್ಟ್ರ ಕೊಂಕಣ್ ಇಷ್ಟ ಅಂದರೆ, ಇಲ್ಲಿ ಸಮುದ್ರದ ಪಕ್ಕನೇ ರಸ್ತೆಗಳು ಹೋಗ್ತವೆ ಈ ಥರ. ಆದರೆ ಸಮುದ್ರದ ಪಕ್ಕ ಒಂದು ಚಿಕ್ಕದಾಗಿ ಗುಡ್ಡ ಇರುತ್ತೆ. ಅಂದ್ಕೊಳ್ಳಿ ಒಂದು 60 ಮೀಟ್ರ್ ಅಂತ. ಆ 60 ಮೀಟ್ರ್ ಮೇಲೆ ನಾವು ಹೋಗ್ತಿರ್ತೀವಿ. ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ನಮಗೆ ಬೀಚ್ ಸಿಗುತ್ತೆ ಕೆಳಕ್ಕೆ ಹೋದರೆ. ಆದರೆ ಇಲ್ಲಿಗೆ 60 ಮೀಟ್ರ್ ಹತ್ರ ಬಂದಿರ್ತೀವಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ. ಮಹಾರಾಷ್ಟ್ರದ ಕೊಂಕಣಲ್ಲಿ ಇದು ಜಾಸ್ತಿ. ಆಮೇಲೆ ಎಲ್ಲ ಕಡೆ ಈ ಥರ ಹುಲ್ಲುಗಾವಲುಗಳು ಇರ್ತವೆ. ನೀವೇನು ನೋಡ್ತಿದ್ದೀರಲ್ಲ, ಈ ಹುಲ್ಲುಗಾವಲುಗಳು ಇರ್ತವೆ. ಈ ಹುಲ್ಲುಗಾವಲುಗಳು ಮಾತ್ರ ಮಸ್ತಾಗಿ ಕಾಣಿಸ್ತವೆ. ಡ್ರೋನ್ ಗೀಣ್ ಹಾರಿಸ್ಬಿಟ್ರಂತೂ ಯಾವುದೋ ಸ್ವರ್ಗದಲ್ಲಿ ಸೈಕಲ್ ಓಡಿಸಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಗುರು, ಅಷ್ಟು ಸಖತ್ತಾಗಿರುತ್ತೆ. ಹಾಗಾಗಿ ನಂಗೆ ಕೊಂಕಣ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ನಿಮ್ಮನ್ನೆಲ್ಲರನ್ನೂ ಇಲ್ಲಿ ಕರ್ಕೊಂಬರ್ಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು. ನಮಸ್ಕಾರ. ಹಲೋ.
ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಸಬ್ಸ್ಕ್ರಿಪ್ಷನ್ ತಗೋಬಹುದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಕೇಳಿ ನೋಡಿ ಏನು ಸಿಗುತ್ತೆ ಅಂತ. ಅಷ್ಟು ಹಾಕ್ಬಿಡು ಅವನಿಗೆ. ಅದೊಂದು 150 ಗ್ರಾಮು, ಇದೊಂದು 50 ಗ್ರಾಮ್ ಅನ್ಕೋ, 200 ಗ್ರಾಮ್ ಆಗುತ್ತೆ ಅವ್ನಿಗೆ. ಇದರಲ್ಲಿ ಮಧ್ಯಾಹ್ನಕ್ಕೆ ಒಂದೆರಡು ಮೊಟ್ಟೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಅಷ್ಟು ಬಿತ್ತ ನೋಡು. ಇಲ್ಲ ಕೈಯಲ್ಲಿ ತಗೊಳ್ಳಿ. ಸಿಟ್, ಗುಡ್ ಬಾಯ್. ಎಸ್, ಬರುವ ಸಿಟ್. ತಿಂದೆ ತಾನೆ, ಸಿಟ್. ಇದು ಮಗ ಮಿಸಲ್ ಪಾವ್ ಅಲ್ಲ? ಮಿಸಲ್ ಪಾವ್ ತಿನ್ನೋದು ಹೆಂಗೆ ಅಂದರೆ ಫಸ್ಟ್ ಇದನ್ನ ಕೈಯಲ್ಲಿ ತಿನ್ಬೇಕಲೆ. ಇದು ನಿಂಗೆ ತಿನ್ನಬೇಕು. ಆಮೇಲೆ ಈರುಳ್ಳಿ ತಿನ್ನು. ಈರುಳ್ಳಿ ಫ್ರೀ, ಎಷ್ಟು ಬೇಕಾದ್ರೆ ತಿನ್ನು. ಸೈಕಲ್ ನೋಡ್ತೀರೋ? ಮುಟ್ಟಲ್ಲ, ಪಕ್ಕ ಮುಟ್ಟಲ್ಲ, ಅದು ಗೊತ್ತು. ಬೇಕಾದ್ರೆ ಇನ್ನೆರಡು ಬಂದು ತಗೋ. ಒಂದು ಮರದ ಮಹತ್ವ ಏನು ಅಂತ ಬಹುಶಃ ನೀವು ಕೊಂಕಣಕ್ಕೆ ಬಂದರೆ, ಈ ಪ್ಲೇಸಿಗೆ ಬಂದರೆ ನಿಜವಲ್ಲ ಅರ್ಥ ಆಗುತ್ತೆ. ಯಾಕಂದರೆ ಅಲ್ಲಿಂದ ಫುಲ್ಲು ಬಿಸಿಲಿರುತ್ತೆ ಆಯಿತಾ. ಹಿಂಗೆ ಬಂದಿದ ತಕ್ಷಣ ಈ ಮರದಿಂದ ನೋಡ್ರಿ ಎಷ್ಟು ದೊಡ್ಡ ನೆರಳಾಗಿದೆ. ಇಲ್ಲೆಲ್ಲ ಜಲ್ಡಿ ಇದೆಲ್ಲ ಹಾಕ್ಯಾರೆ, ತಗಡು ಗಿಗಡು ಹಾಕ್ಯಾರೆ. ಆದ್ರೂ ಅದು ಬಿಸಿಲು ಬಂದರೆ ಜಾಸ್ತಿ ಹೀಟ್ ಆಗಿಬಿಡುತ್ತೆ. ಮರದ ನೆರಳಿಗೆ ಎಷ್ಟು ತಣ್ಣಗಿರುತ್ತೆ ನೋಡಿ. ಈ ಪ್ರತಿ ಸಲ ಮರದ ಸುತ್ತ ಕಟ್ಟೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ನೀರು ತೊಗೊಳಕ್ಕಾಗಲ್ಲ. ಯಾವಾಗ್ಲೂ ಮರದ ಸುತ್ತ ಈ ಥರ ಕಟ್ಟೆ ಕಟ್ಟಬಾರ್ದು, ಇದು ಅವೈಜ್ಞಾನಿಕ. ಮರದ ಸುತ್ತ ಹಾಗೆ ಬಿಟ್ಬಿಟ್ಟು ಈ ಕಡೆ ಕಟ್ಟಬೇಕು. ಆಮೇಲೆ ಮರದ ಹತ್ರ ನೆರಳಲ್ಲೇ ಕೆಳಗೆ ಕೂತ್ಕೊಳ್ಳೋ ಅಭ್ಯಾಸನ ಮಾಡಬೇಕು. ಈ ಥರ ಕಟ್ಟೋದ್ರಿಂದ ಅದಕ್ಕೆ ಬೇಗ ಒಣಗೋಗೋವಂಥ ಚಾನ್ಸಸ್ ಇರುತ್ತೆ. ನಮ್ಮ ಹುಡುಗ ಮೀನು ನೋಡೋಕೆ ಹೋಗ್ತಾವನೆ. ಅಲ್ಲ ಬಾರೋ, ನೋಡ್ಬಾರೋ ಮಗ. ಮೀನು ನೋಡಿದೆ ಸರಿ, ನನ್ನೊಂದು ಪ್ರಶ್ನೆ ಉತ್ತರ ಹೇಳ್ಬೇಕು. ಹಾಂ, ಯಾವ್ಯಾವ ಮೀನು ಅಂತ ಕೇಳ್ಬಿಡಿ. ಮತ್ತೆ ಮೀನು ಹೆಸರು ಗೊತ್ತಾ? ಮೀನು ಹೆಸರು ಗೊತ್ತಾ? ಬೈಗೆ ಗೊತ್ತು, ಬಂಗಡೆ ಗೊತ್ತು, ಹಾಂ, ಗೋಂಡ್ಲು ಗೊತ್ತು. ಗೋಂಡ್ಲು ಇಲ್ಲ ಇಲ್ಲಿ. ಇದಲ್ಲೇ ಮತ್ತೆ ಅವು ಹೆಣ್ಮೀನ ಗಂಡು ಮೀನು ಅಂತ ಹೆಂಗೆ ಕಂಡು ಹಿಡಿದ್ಯಾ? ಅದಾವು ಕಂಡು ಹಿಡ್ಕೊಂಡು ತಲೆ ಬಿಸ್ತಾವಂತವೆ. ಅಲ್ಲ, ಹೆಣ್ಮೀನು ಗಂಡು ಮೀನು ಅಂತ ಕಂಡು ಹಿಡಿಯೋಕ್ಕಾಗಿಲ್ಲ ಅಂದರೆ ನಿಮ್ಮ ಮೀನು ತಿಂದಿದ್ದೆ ವೇಸ್ಟ್ ಮಗ. ಯಾಕೆ? ನಾನು ತಿನ್ನಲ್ಲ. ಹಾಂ, ಅವರೇ ಹೆಂಗೆ ಗೊತ್ತಾ? ಯಾವುದೋ ನಾಯಿ ಒಳಗೋಗಿ ಗೊತ್ತಿದೆ ಅಂತ. ಇನ್ಕ ನಾಮೇ ಭೈರವ. ಹಾಂ, ನಡಿ ಆಯಿತು. हाँ, कन्याकुमारी से. हाँ, ऐसे ही साइकिल पे. हाँ, कन्याकुमारी. चलो. ಹೊಡಿಯೋ ಹೊಡಿಯೋ. ಆ ನಾಯಿ ನೋಡಿ ಎದುರು ಓಡ್ತಾ ಇದೆ ಲೇ. ಹಾಂ, ನೋಡಿ ಹೆಲ್ಮೆಟ್ ಫುಲ್ ಅಪ್ ಆ್ಯಂಡ್ ಡೌನ್ಸ್ ಇದೆ ಇಲ್ಲಿ. ಹೆಲ್ಮೆಟ್ ಆನ್ ಮಾಡ್ಕೊಳ್ಳೋದು ಬೇಡ. ಹತ್ತತ್ರನೇ ಹೋಗೋಣ, ದೂರ ಹೋಗೋದು ಬೇಡ. ಓಕೆ. ಮೇ ಬಿ ಅಲ್ಲ, ಟ್ಯಾಕ್ಟ್ರಿ ಕರ್ನಾಟಕದ್ದಿರಬೇಕು. ಜಿಗ್ಗ ಆಗಿರೋದು ನೋಡಿ. ಕರೆಕ್ಟಲ್ಲೇ ಕರ್ನಾಟಕದಲ್ಲೇ. ಬಾಯ್ ನಿಲ್ಸು, ಬಾಯ್ ನಿಲ್ಸು. ಗೌಡ್ರೆ, ಯಾವ ಊರು? ಯಾವ ಊರು? ಯಾವ ಊರು? ಯಾವ ಊರು? ಯಾವ ಊರು? ಊರು ಕಿದರ್ಸೆ? ಕನ್ನಡ ಬರಲ್ಲ. ಮತ್ತು ಕರ್ನಾಟಕದ ಐತಲ್ಲ ಟ್ಯಾಕ್ಟ್ರಿ. ಟ್ಯಾಕ್ಟ್ರಿ ಕರ್ನಾಟಕದ ಐತಲ್ಲ. ನೇನೆ ಟ್ರ್ಯಾಕ್ಟ್ರ್ ಇದ್ದಾರೆ. ಟೀಗೆ ಬೈ. ಕರ್ನಾಟಕ ಟ್ಯಾಕ್ಟ್ರಿ ಪಾಸಿಂಗ್. ಅಲೋ, ಅವ್ರ ಗಾಡಿ ರಿಜಿಸ್ಟ್ರೇಷನ್ ತೆಗೆದ್ಬಿಟ್ಟವ್ರಲ್ಲೇ. ಅಲ್ಲ, ಗಾಡಿ ಕರ್ನಾಟಕದ್ದು, ಟ್ರಾಲಿ ಇಲ್ಲಿದು. ಟ್ರಾಲಿ ಇಲ್ಲಿದೆ. ಊರುಗಳು ಮಸ್ತವಲ್ಲ. ಹಾಂ, ಒಂಥರ ಚೆನ್ನಾಗಿದೆ. ಇಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂತ. ಇಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂದರೆ ಇವ್ರ ಥರ ತಿನ್ನೋದು ಕಲ್ತ್ಕೋಬೇಕು. ನೀನು ತಿನ್ನೋದು ಕಲ್ತ್ಕೋಬೇಕು. ಅದು ಬಿಡಿ, ಅದೆಲ್ಲ ಆಗುತ್ತೆ ಅಡ್ಜಸ್ಟು ಬಂದಮೇಲೆ. ಒಂದು ಚಿಕ್ಕ ಪುಟ್ಟ ಏನಾದ್ರು ಬಿಸ್ನೆಸ್ ನೋಡಿಕೊಂಡು ಇಲ್ಲೇ ಬಂದು ಸೆಟ್ಲ್ ಆಗಬೇಕು. ಮಸ್ತಾಗಿದೆ. ಐಸೋಲೇಟೆಡ್ ಆಗು ಇದೆ.
ನೇಚರ್ ನೇಚರು ಇದೆ, ಜನನೂ ಇದ್ದಾರೆ, ಕಾಡು ಇದೆ. ಪ್ರವಾಹ ಅಂತೂ ಬರೋದೇ ಇಲ್ಲ ಮಗ ಇಲ್ಲಿ. ಸುನಾಮಿ ಬಂದ್ರೆ ಬರ್ಬೇಕಷ್ಟೇ. ಸುನಾಮಿ 60 ಅಡಿ ಬರ್ತದ, 30 ಅಡಿ ಬರ್ತದ ಅಷ್ಟೇ. ಸುನಾಮಿ 60 ಅಡಿ 30 ಅಡಿ ಲೆಕ್ಕ ಇಲ್ಲ, ಬಂದ್ರೆ ಹೆವಿ ಬರ್ತದೆ. ಲಾಸ್ಟ್ ಟೈಮು ಇದು ಬಂದಿತ್ತಲ್ಲ, ಅವಾಗ 30-35 ಅಡಿ ಬಂದಿತ್ತು ಅಷ್ಟೇ. ಇಲ್ಲ 30 ಮೀಟ್ರು ಸುನಾಮಿ ಬಂದ್ರೆ ಬಿಡಿ, ಅದೆಲ್ಲ ಕತೆ ನೆಕ್ಸ್ಟ್ ಲೆವೆಲ್ ಅದು. ಇಷ್ಟ ಇದೆ, ಜಾಸ್ತಿ ಹೈಟ್ ಎಲ್ಲ ಇದೆ ಬಿಡಿ. ಇದು 70 ಮೀಟರ್ ಅದು ಇದೆಯೋ, 30 ಮೀಟ್ರ್ ಬಂದಿತ್ತು ಅಷ್ಟೇ. ಅವಾಗ ಬಿಡಿ, ಅವಾಗ ಸತ್ರ ಎಲ್ಲ ಸಾಯ್ತೀವಿ. ಒಳ್ಳೆ ಮಜಾ ಪಡ್ಕೊಂಡು ಸಾಯ್ತೀವಿ ಅವಾಗ. ಆದ್ರೂ ಎಂತ ಜಾಗದಲ್ಲಿ ಇದೀವಿ ನೋಡಿ, ಮಸ್ತ್ ಸೆಕೆ ಇರುತ್ತೆ, ಒಂದು ಚೆನ್ನಾಗಿ ಗಾಳಿ ಬೀಸುತ್ತಲ್ಲೋ ಓಪನ್. ಅಲ್ಲಲ್ಲ ಅಷ್ಟೇ ಮರ ಅವೆ ನೀರಿರೋ ಕಡೆ, ಮಿಕ್ಕಿದ ಕಡೆ ಎಲ್ಲ ಓಪನ್ ಫೀಲ್ಡ್ಸ್ ಅಲ್ವಾ. ನಿಮ್ಗೆ ಇಲ್ಲಿ ತೋಟ ಮಾಡಕ್ ಆಗಲ್ಲ. ತೋಟ ಮಾಡ್ಬೋದಲ್ಲೇ, ಕೆಳಗ್ ನೋಡಿ ಅಲ್ಲಿ ತೋಟ ಎಲ್ಲಿ ಮಾಡ್ತಾರೆ ಅವ್ರು ನೋಡೋಣ. ಅವ್ರ ತೆಂಗಿನ ಬೆಳೆಯುತ್ತೆ. ಅದೆಲ್ಲ ಅವ್ರ ತೋಟ ಎಲ್ಲಿ ಮಾಡ್ತಾರ ನೋಡಿ ಹೇಳೋಣ. ತೋಟ ಎಲ್ಲಿ ಮಾಡ್ತಾವ್ರಂದ್ರೆ ತೋಟ ಎಲ್ಲಿ ಮಾಡ್ತಾರ ಹೇಳು. ಎಲ್ಲ ಸ್ವಲ್ಪ ಇಲ್ಲಿರೋರ್ದು RCC ಮನೆ ಸುಮ್ನೆ ಕಟ್ಸವ್ರ, ಎಲ್ಲರದು RCC ಮನೆ ಕಟ್ಸವ್ರೆ. ಹೆಂಗ್ ಬಂತು RCC ಮನೆ ಕಟ್ಸಕ್ ದುಡ್ಡು? ಹೆಂಗ್ ಬಂತು ಮತ್ತೆ ಹೇಳು ಮತ್ತೆ ನೋಡೋಣ. ತೋಟ ಇಲ್ಲಿಲ್ಲ, ತೋಟ ಇದೆ ಅವ್ರದ್ದು, ಎಲ್ಲೋ ಸಮುದ್ರ ಸೈಡ್ ಅಲ್ಲಿ ಇರುತ್ತೆ. ಸಮುದ್ರ ಸೈಡ್ ಅಲ್ಲ, ಈ ನದಿ ಇದೆಯಲ್ಲ, ಆ ನದಿ ಅಕ್ಕಪಕ್ಕ ಎಲ್ಲ ತೋಟ ಇದಾವೆ ಇವರು. ಎಲ್ಲ 5 ಕಿಲೋಮೀಟರ್ ಒಂದು ನದಿ ಇದೆ ಗೊತ್ತಾ? 5 ಕಿಲೋಮೀಟರ್ ಒಂದು ಹಳ್ಳ ನದಿ ಇದೆಯಲ್ಲ, ಅಲ್ಲೆಲ್ಲ ಇವ್ರ ಜಮೀನಿದೆ. ಹಂಗಾಗಿ ಇವ್ರು ಸರ್ವೈವ್ ಆಗ್ತಿದಾರೆ. ಈ ಮಹಾರಾಷ್ಟ್ರದಲ್ಲಿರೋ ಕೆಂಪು ಬಸ್ ಇದಾವಲ್ಲ, ಇವೇ ಈ ಜನಗಳ ಜೀವನಾಡಿ. ಈ ಕೆಂಪು ಬಸ್ಗಳಿಲ್ಲ ಅಂದರೆ ಜನಗಳಿಗೆ ಓಡಾಡೋಕ್ಕೆ ಏನೂ ಇಲ್ಲ. ನಮ್ಮೂರ ಥರ ಹೈವೇ ಇಲ್ಲ ಇಲ್ಲಿ. ಬೆಂಗಳೂರು ನಮ್ಮೂರ ಕಡೆ ಎಲ್ಲ ಹೈವೇ ಇದೆ. ಆ ಹೈವೇಗಳಲ್ಲಿ ಆರಾಮಾಗಿ ಬೇರೆ ಬೇರೆ ಗಾಡಿ ಓಡಾಡ್ತಿರ್ತವೆ, ಬಸ್ಗಳ ಸಂಚಾರ ಜಾಸ್ತಿ ಇರುತ್ತೆ. ಇಲ್ಲಿ ಟೈಮ್ ಸರಿ ಕರೆಕ್ಟಾಗಿ ಬಸ್ ಹತ್ಕೋಬೇಕು. ಬಸ್ ಹತ್ಕೊಂಡಿಲ್ಲ ಅಂದರೆ ಇವ್ರು ನೆಕ್ಸ್ಟ್ ಬಸ್ವರೆಗೂ ಕಾಯಬೇಕು. 2 ಗಂಟೆ 3 ಗಂಟೆಗೆ ಒಂದೊಂದು ಬಸ್ ಬರ್ತಿರ್ತವೆ. ನಾನು ಏನಕ್ಕೆ ನಿನಗೆ ಇಲ್ಲಿ ಕರ್ಕೊಂಬಂದೆ ಅಂದರೆ, ಇವಾಗ ನೀರು ಉಲ್ಟಾ ಹೋಗ್ತಿದೆ ಇಲ್ಲಿ. ಮುಕ್ಲಾರೆ ಇದೆ ನೀರು ಈ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಿದೆ. ಇವಾಗ ಲೋ ಟೈಡ್ ಆಗಿದೆ ಅಲ್ಲ, ಹೈ ಟೈಡ್ ಆಗಿದೆ. ಕರೆಕ್ಟ್. ಹೈ ಟೈಡ್ ಆಗಿರೋದಕ್ಕೆ ನೀರು ವಾಪಸ್ ಹೋಗ್ತಿದೆ. ಲೋ ಟೈಡ್ ಆಗಿದ್ರೆ ಆ ಕಡೆ ನೀರೆಲ್ಲ ಈ ಕಡೆಗೆ ಬಂದಿರೋದು. ಇದೆಲ್ಲ ಸಮುದ್ರದ ನೀರು. ಆ ಉಪ್ಪು ನೀರೆಲ್ಲ ಮಿಕ್ಸ್ ಆಗ್ಬಿಟ್ಟು ಅದು ಮ್ಯಾಂಗ್ರೋವ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ನದಿ. ಯಾವ್ದ್ರ ಬಗ್ಗೆ ಅಂತ ಆದ್ರೂ ಹೇಳಿ. ಈಗ ನೋಡು, ಅಲ್ಲೆಲ್ಲ ಬಲೆ ಹಾಕೋರಲ್ಲ, ಈಗ ಸಮುದ್ರದ ಮೀನಲ್ಲಿ ಸಿಕ್ಕೊಂಡು ಹಾಕ್ಲಿ ಅಂತ. ಸಮುದ್ರದ ಮೀನಿಗೆ ವಾಪಸ್ ಬರ್ತವೆ, ಅವು ಅಲ್ಲೇ ಇರ್ತವೆ. ಈ ಕಡೆಯಿಂದ ಮೀನು ವಾಪಸ್ ಹೋಗ್ಬಾರ್ದು ಅನ್ನೋದಕ್ಕೆ ಬಲೆ ಹಾಕ್ತಾರೆ ಕೆಳಗೆ. ಆಮೇಲೆ ಸಂಜೆಗೆ ಬಲೆ ಕೆಳಗೆ ಬಿಡ್ತಾರೆ. ಅವಾಗ ನೀರಿಂದ ಮೀನು ಆಚೆ ಹೋಗಲ್ಲ. ಏನಿದು ಇವ್ರು ಹಿಡ್ಕೊಂಡು ಮೀನುಗಾರಿಕೆ ಮಾಡ್ಕೊಂಡು ತಿಂತಾರೆ. ಆ ಥರ ಇದನ್ನ ಚೆನ್ನಾಗಿ ಕಟ್ಟೋರಲ್ಲ, ಇವೆಲ್ಲ ಊಟ ಕಿತ್ಕೊಂಡು ಹೋಗ್ದಿರ್ಲಿ ಅಂತ ಹಗ್ಗ. ನಾನು ಇವತ್ತು ಲೈಫಲ್ಲಿ ನಾನು ಹೇಗೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ನಾನೇನಂತ ಮೇಧಾವಿ ಅಲ್ಲ, ಜೀವನ ಫುಲ್ ಅರ್ಧ ಕುಡಿದ್ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಉಪದೇಶ ಹೇಳ್ತಿದ್ದೀನಿ ಅಂತಲ್ಲ. ಆದರೆ ನನಗೆ ಹೇಗೆ ನಾನು ಇದನ್ನೆಲ್ಲ ಒಂದು 9 ದೇಶ ಸೈಕಲಲ್ಲಿ ಸುತ್ತಾಡೋಕ್ಕಾಯ್ತು, ಹೇಗೆ ಇಷ್ಟೆಲ್ಲ ಮಾಡೋಕ್ಕಾಯ್ತು ಅಂತ ಯೋಚನೆ ಮಾಡ್ತಾಯಿದ್ರೆ ನನಗೆ ಯಾವಾಗಲೂ ಒಂದಿಷ್ಟು ವಿಷಯಗಳು ನನಗೆ ಪದೇ ಪದೇ ಹೇಳಬೇಕು ಅನಿಸುತ್ತೆ ನಿಮಗೆ. ಹಂಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ ನೋಡಿ. ಇಟ್ ಈಸ್ ವೆರಿ ಸಿಂಪಲ್. ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಲ್ವ. ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಅನ್ಕೋತೀವೋ ಅದು ಆಗ್ತೀವಿ. ನಾವು ಅನ್ಕೋತಾ ಇರಬೇಕು, ಡೈಲಿ ಅದೇ ಅನ್ಕೋತಾ ಇರಬೇಕು ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಇರಬೇಕು, ಅದಾಗುತ್ತೆ. ಆಮೇಲೆ ನಿಮಗೆ ನಿಮ್ಮ ಥಾಟ್ಸ್ಗಳನ್ನೆಲ್ಲ ಸಪೋರ್ಟ್ ಮಾಡೋ ಅಂಥವ್ರನ್ನ ಜೊತೆಗೆ ಇಟ್ಕೋಬೇಕು. ಈಗ ಉದಾಹರಣೆಗೆ ನನ್ನ ಥಾಟ್ಸ್ನ ಸಪೋರ್ಟ್ ಮಾಡೋ ಫ್ರೆಂಡ್ಸ್ ಇದ್ದಾರೆ ನನ್ನ ಸುತ್ತಮುತ್ತ. ಅವರೆಲ್ಲ ಹೆಂಗೆ ಅಂದರೆ, ನಾ ಏನು ಮಾಡಿದ್ರು ಆಯಿತು ಮಾಡು, ಇದು ಹಿಂಗೆ ಮಾಡ್ತಿದ್ಯಾ, ಇದನ್ನು ಸರಿ ಮಾಡು ಅಂತಾರೆ ಹೊರತು ಇದನ್ನು ಮಾಡಬೇಡ ಅಂತ ಹೇಳಲ್ಲ. ಸೊ ಆ ಥರ ನಿಮ್ಮ ಥಾಟ್ಗಳನ್ನೆಲ್ಲ ಸಪೋರ್ಟ್ ಮಾಡೋಂಥ ಫ್ರೆಂಡ್ಸ್ನ ಜೊತೆಗೆ ಇಟ್ಕೋಬೇಕು. ನಿಮ್ಮ ಸುತ್ತಮುತ್ತ ಪರಿಸರ ಎಲ್ಲನೂ ಅದಕ್ಕೆ ಪುಷ್ ಮಾಡೋ ಥರ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ಈಸಿ. ಇವಾಗ ನನಗೆ ಯಾರೋ ಒಬ್ಬ ನನ್ನ ಸ್ನೇಹಿತ ಅಥವಾ ಯಾರೋ ಒಬ್ಬರು ನನಗೆ ಅವ್ರು ಸರಿ ಅನಿಸಿಲ್ಲ ಅಂದರೆ ಸ್ವಲ್ಪ ಟೈಮಿಗೆ ಅವರಿಂದ ದೂರ ಇದ್ದು ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡ್ತಾಯಿದ್ರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಒಂದು ನೆಮ್ಮದಿ ಸಿಗುತ್ತೆ. ಆಮೇಲೆ ನಾವು ಅಂದ್ಕೊಂಡಿರೋದನ್ನು ನಿಜವಾಗ್ಲೂ ಮಾಡ್ಬೋದು. ನಾನು SSLC ಇದ್ದಾಗ 2 ಸಲ ಮನೆ ಬಿಟ್ಟು ಹೋಗಿದೆ.
ನಂಗೆ ಅವಾಗಿಂದನೂ ಸ್ವಲ್ಪ ಧೈರ್ಯನೇ ಇತ್ತು ಅಂತ ಅಂದ್ಕೊಳ್ಳಿ. ನಾನು 2 ಸಲ ಮನೆ ಬಿಟ್ಟು ಹೋಗಿದೆ. ಒಂದು ಸಲ 1 ವಾರ ಹೋಗ್ಬಿಟ್ಟಿದೆ. ದುಡ್ಡೆಲ್ಲ ಖಾಲಿ ಆದಮೇಲೆ ಏನಾರ ಆಗೋಗ್ಬಿಟ್ಟಿತ್ತು, ಆಮೇಲೆ ಬಿಡಿಯೋದು. ಸೊ ಆ ಥರ ನೀವು ಸ್ವಲ್ಪ ಧೈರ್ಯನ ಬೆಳೆಸ್ಕೋಬೇಕು. ಧೈರ್ಯ ಅಂದರೆ ಮನೆ ಬಿಟ್ಟು ಹೋಗಬೇಕು ಅಂತಲ್ಲ, ಒಬ್ಬರೇ ಓಡಾಡೋವಂಥ ಧೈರ್ಯನ ಬೆಳೆಸ್ಕೋಬೇಕು. ಅಂದರೆ ಈ ಥರ ಮಾಡಬೇಕು ಅಂದರೆ, ಅದು ಬಿಟ್ಟು ನೀವು ಬೇರೆ ಏನಾದ್ರು ಮಾಡಬೇಕು ಅಂದರೆ, ಉದಾಹರಣೆಗೆ ಒಂದು ಕಂಪ್ನಿ ಶುರು ಮಾಡಬೇಕು ಅಂದ್ಕೊಳ್ಳಿ. ಆ ಕಂಪ್ನಿ ಶುರು ಮಾಡೋದ್ರ ಕಡೆ ಏನೇನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಅದ್ರ ಕಡೆ ಗಮನ ವಹಿಸಿ ಅದನ್ನು ಮಾಡಬೇಕು. ಚಿಕ್ಕ ಹೆಜ್ಜೆಗಳನ್ನ ಇಡಬೇಕು. ಆಮೇಲೆ ಹೆಜ್ಜೆ ಇಡೋದಕ್ಕೆ ಭಯ ಪಡಬಾರ್ದು. ಎಷ್ಟೊಂದು ಜನ ಅಯ್ಯೋ ಈ ಕೆಲಸ ಬಿಟ್ಬಿಟ್ರೆ ನನ್ನ ಜೀವನ ಹೆಂಗೋ, ಆ ಥರ ಎಲ್ಲ ಏನೂ ಇಲ್ಲ. ಇದೆಲ್ಲ ಅಂದರೆ ಇನ್ನೂ 4 ಕೆಲಸ ಸಿಗುತ್ತೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ. ಸೊ ಆ ಥರ ನಾವು ಕರೆಕ್ಟಾಗಿ ಸರಿಯಾಗಿ ಯೋಚನೆ ಮಾಡಿ ನಾವು ಅಂದ್ಕೊಂಡದನ್ನು ಮಾಡ್ತಾ ಹೋದರೆ ಆಗುತ್ತೆ. ಫುಲ್ ಡೌನ್ ಇದೆ, ಇನ್ನೊಂದು ಸಲ ಇನ್ನೂ ಜಾಸ್ತಿ ಉಪದೇಶ ಕೊಡ್ತೀನಂತೆ. ನೋಡಿ ಎಂಥ ಡೌನ್ ಇದೆ ಇಲ್ಲಿ. ಮುಂದೊಂದು ಬ್ರಿಡ್ಜ್ ಇದೆ ಅಂತ ನಮ್ಮ ಹುಡುಗ ಫೋನ್ ಮಾಡಿದ್ದ, ಅಣ್ಣ ದೊಡ್ಡ ಬ್ರಿಡ್ಜ್ ಇದೆ ಬನ್ನಿ ಇಲ್ಲಿ ಅಂತ. ಇಲ್ಲಿ ಜೇತ್ಪುರ ಅಂತ ಇದೆ ನೆಕ್ಸ್ಟು. ಎಷ್ಟು ಡೌನ್ ಇದೆ ಗುರು. ಭೈರವನ್ ಕರ್ಕೊಂಡು ಹೋಗೋದೆಲ್ಲ ಈ ಥರ ಡೌನಲ್ಲಿ ಸಖತ್ ಕಷ್ಟ. ಫುಲ್ ನಿಧಾನಕ್ಕೆ ಹೋಗಬೇಕು. ಸ್ವಲ್ಪ ಜೋರಾಗಿ ಹೋದ್ರೂ ಬ್ರೇಕ್ ಏನು ಹಿಡಿಯಲ್ಲ. ರುಕ್ತಾವ್ ಹಾಗೆ ಫುಲ್ ದಿಬ್ಬ ಇದೆ. ನಿಲ್ಸೋದ್ರೆ ಎಲ್ಲಿ ನಿಲ್ಲಿಸ್ಲಿ? ಒಬ್ರು ಅಜ್ಜ ನಿಲ್ಸು ಅಂತಿದ್ರು. ಫುಲ್ ದದಾ ಅಪ್. बम्बई जाना, कन्याकुमारी। हाँ, कन्याकुमारी से 25 दिन। 25 दिन। हाँ, अभी इधर जाने को बम्बई जाने को तो 25 दिन। नहीं, बम्बई तो 4 दिन में जाएगा। 4 दिन जाएगा। हाँ, खाना पीना रुकता है वो आत्मजू आप क्या काम करते हैं? आप क्या ये देखो मच्छी का बोट है सब। मछली का बोट। हमको मछली का बोट के अंदर लेके जा सकता है? अभी ना मेरा है, मेरा अभी लेके जाएगा। अभी हाँ, मतलब कब लेके जा सकते घूमने हैं? को हाँ, अंदर जाएंगे ना, है ना अपने पास। अभी जाएगा? अभी जाएगा ना, जाएगा, ठीक है। मेरे को लेके जा सकता है? आ सकता है। पेट्रोल लाने ले, एक अकेला अकेले को नहीं। पेट्रोल वो पैसा देना पड़ता है ना? हाँ पैसे दे। हाँ तो अपने पास क्या वो ये रहता है, हमारे पास नहीं ना। ಹಾಂ, ಕರೆಕ್ಟ್. ನಾವೆಂಥ ಬಡವರು ನಿಮಗೆ ಗೊತ್ತಿಲ್ಲ. ये बराबर सही है। एक्सीडेंट हुआ लगता है ना, ये बच्चा था तब हुआ था। जब भी बच्चे के। हाँ, ठीक है, ಬಾಯ್ ಬಾಯ್. हाँ, बाय बाय। ಫಿಶಿಂಗ್ ಹಾರ್ಬರ್ ಇದೆ ಇಲ್ಲಿ ಎಡಗಡೆಗೆ. ಬಲಗಡೆಗೆಲ್ಲ ಮ್ಯಾಂಗ್ರೋವ್ಸ್ ಇದೆ. ಬರಲಿ ಹೊಡ್ದ. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹೆಂಗಿದೆ ನೋಡಿ, ಮಸ್ತ್ ಇದೆ ರೋಡ್ ಮಾತ್ರ. ಸೀರಿಯಸ್ಲಿ ಏನು ರೋಡ್ ಗುರು ಇದು, ನೆಕ್ಸ್ಟ್ ಲೆವೆಲ್ ಇದೆ. ಒಳ್ಳೆ ಶಾರ್ಟ್ ಬರಲ್ಲ, ಮಸ್ತ್ ಇದೆಲ್ಲ ರೋಡು. ಹಿಂಗೆ ಹೋಗಿ ಹಿಂಗೆ ಬರೋದು. ನಾನು ಮಿಡ್ಲಲ್ಲಿ ನಿಲ್ತೀನಿ, ಝೂಮ್ ಮಾಡ್ತೀನಿ, ನೀವು ಸ್ಪೀಡಾಗಿ ಹೋಗಿ ಹಿಂಗೆ ಗಾಡಿ ಬರಲಿಲ್ಲ ಅಂದರೆ ಬರ್ತಾವೆ. ಕಷ್ಟದ ಹಾದಿಗಳು ಸುಂದರವಾದ ಪ್ರದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಇದೆಯಲ್ಲ ಮಾತು, ಹಾಗೇ ಫುಲ್ಲು ಡೌನ್ ಹಿಲ್ಲ, ಆಮೇಲೆ ಅಪ್ ಹಿಲ್ಲ. ಹಿಂಗೆ ಅಂದರೆ ಗುಡ್ಡ ಬೆಟ್ಟ ಎಲ್ಲ ಹಚ್ಕೊಂಡು ಹೋಗಿದ್ರೆ ಅಲ್ಲೊಂದು ಸೂಪರ್ ಆಗಿರೋ ಬೀಚ್ ಇದೆ ಗುರು. ನೆಕ್ಸ್ಟ್ ಲೆವೆಲ್ ಬೀಚ್ ಅದು. ಏನೋ ಆ ಥರದ ಬೀಚು ಸುಮ್ಮನೆ ಜನ ನೋಡೋಕೆ ಫಾರಿನಿಗೆ ಹೋಗ್ತಾರೆ ನೋಡಿ. ಇಷ್ಟು ಡೌನು, ಭಯಂಕರ ಡೌನು. ಇಲ್ಲಿ ಸಖತ್ ಬ್ರೇಕ್ ಇಟ್ಕೊಂಡು ಹೋಗ್ಬೇಕು. ಬ್ರೇಕ್ ಫೇಲ್ ಆಯಿತು ಅಂದರೆ ಸಖತ್ ಕಷ್ಟ. ಫುಲ್ ಡೌನು, ಅಪ್ ಹಚ್ಚೋದೇ ಇರೋದು ಇವಾಗ.
ಆ ಕಡೆಯಿಂದ ನಿಜ ತಳ್ಳಬೇಕು, ಹತ್ಸಕ್ಕಂತೂ ಆಗಲ್ಲ. ಯಾಕಂದರೆ ನನ್ನ ಹತ್ರ ಇರೋದು ಗೇರ್ ಸಿಸ್ಟಮಲ್ಲಿ ಇದನ್ನು ಹತ್ಸೋಕ್ಕಾಗಲ್ಲ. ನನ್ನ ಹತ್ರ 2/9 ಇದೆ, ಇದಕ್ಕೆ 3/11 ಬೇಕು. ಅಷ್ಟು ಡೌನ್ ಇದೆ ಇದು ನೋಡಿ, ಎಷ್ಟು ಡೌನ್ ಇದೆ. ಶ್ರೀನಿಧಿ 800 ಮೀಟ್ರ್ ತೊಳಬೇಕು ನೀನು. ಫುಲ್ ಹಿಂಗೆ ಎದೆ ಮೇಲೆ ಅಪ್ಪಿದೆ. ಇದು 800 ಮೀಟ್ರ್ ಅಲ್ಲ, ಇನ್ನು 750 ಮೀಟ್ರ್ ಇದೆ. ನಾವು ಏನಕ್ಕೆ ಇಷ್ಟೊಂದು ತೊಳ್ತಿದ್ದೀವಿ ಅಂದರೆ ಅಲ್ಲೊಂದು ಸೂಪರಾಗಿರೋ ಬೀಚ್ ಇದೆ. ಆ ಬೀಚ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಇಷ್ಟೊಂದು ಕಷ್ಟಪಟ್ಟು ತುಳಿತಿದ್ದೀವಿ. ಅಪ್ಪ ಇರುವ ಕಮ್ಮಿ ಗೆಟಿನ್ ಮಗ, ಹೆಂಗಿದೆ ಮಗ ಪ್ಲೇಸು? ಮಸ್ತಾಗಿದ್ದಾರ? ಕೆಳಗೋದ್ರೆ ಇನ್ನೂ ಮಸ್ತಾಗಿರುತ್ತೆ. ಬೈರವ ಗೆಟಿನ್. ಬೀಚ್ ಆಮೇಲೆ ತೋರಿಸ್ತೀನಿ. ಬೀಚ್ ತೋರ್ಸೋಕ್ಕಿಂತ ಮೊದಲು ಭೈರವಂಗೆ ಮೊಟ್ಟೆ ಬೇಯಿಸೋಣ. ಯಾಕೆ ಭೈರವಂಗೆ ಮೊಟ್ಟೆ ಅಂದರೆ ಅವನಿಗೆ ನಾವು ಸರಿಯಾಗಿ ಚಿಕನ್ ಕೊಡೋಕ್ಕಾಗ್ತಾಯಿಲ್ಲ. ಅವ್ನ ಪ್ರೋಟೀನ್ ನೀಡ್ಸ್ನ ನಾವು ಫುಲ್ಫಿಲ್ ಮಾಡಬೇಕು ಡೈಲಿ. ನಾನು ಪ್ರೋಟೀನ್ ತಿಂತೀನಿ ಅಲ್ವೋ ಗೊತ್ತಿಲ್ಲ, ಭೈರವಂಗಂತೂ ಸರಿಯಾದ ಟೈಮಿಗೆ ಪ್ರೋಟೀನ್ ಕೊಡ್ತೀನಿ. ಅಂದರೆ ಕನಿಷ್ಠ ದಿನಕ್ಕೆ 2ರಿಂದ 3 ಮೊಟ್ಟೆ, ಕನಿಷ್ಠ 3 ಮೊಟ್ಟೆ. ನಾವು ಕೆಳಗೆ ಹೋಗ್ತಿದ್ದೀವಿ. ಕಾಯಿನೇ ಕರುತ್ತೆ. ಟೆನ್ಷನ್ ಬೈರೋ ಸ್ಟೇ ಗೋ ಗೋ. ಒಂದು ಸಗದಾಗಿ ಟ್ರೈನ್ ಆಗಿದ್ದಾನೆ, ಜನಕ್ಕೆ ಅರ್ಥ ಆಗ್ತಿಲ್ಲ ಏನು ಮಾಡೋದು. ಅಂದರೆ ಜನ ಟ್ರೈನ್ ಆಗದಿರೋ ನಾಯಿ ಹತ್ರ ಕಟ್ಸ್ಕೊಂಡು ಹಂಗೆ ಆಗ್ಬಿಟ್ಟವ್ರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ, ಅಲ್ಲಿಗೆ ಹೋಗ್ತಿದ್ದೀವಿ. ನಡಿ ಮಗ, ಹೋಗು 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 ಆಯ್ತು ಹೋಗು ಹೋಗು. ಅದಾದ್ಮೇಲೆ ಕೆಳಗೆ ಒಂದು ಬೀಚ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬರುವ ನೋ ಕಮ್ಮಿ. ಇದು ನೋಡ್ರಪ್ಪ ಬೀಚ್. ಭೈರವನ್ ನೋಡಿ ಎಲ್ಲರೂ ಎದುರ್ತಾರೆ. ಎದುರೋದೇನಿಲ್ಲ ಬಿಡ್ರೋ ಮರ, ಯಾಕೆ ಹಂಗೆ ಮಾಡ್ತೀವಿ? ಕಮ್ ಯು ಕ್ಯಾನ್ ಗೋ. ಓ ಇಟ್ ಈಸ್ ವೆರಿ ಟ್ರಿಕ್ಕಿ ಸಿಚುವೇಶನ್ ಅವನಿಗೆ. ಇಲ್ಲಿಂದ ಕೆಳಗೆ ಇಳಿಯೋಕ್ಕೆ ಜಾಗನೇ ಇಲ್ಲ. ಗೋ. Yes, get on, get on. Good boy, good boy. Yes, come on. Bhairava, look there. Neero. Come here. No, come here. No, Bhairava, come here. Fuck.
ಎಸ್ ಕುಡಿ. ಎಸ್ ಪ್ಯಾಕಿಂಗ್ ಎಲ್ಲ ಆಗಿದೆ, ನೋಡೋಣ. ನಾನು ಸ್ವಲ್ಪ ದೂರ ಹೋದರೆ ಒಂದು 3 ಕಿಲೋಮೀಟ್ರ್ ಹೋದರೆ ಮೇನ್ ರೋಡ್ ಸಿಗುತ್ತೆ, ಸ್ಟೇಟ್ ಹೈವೇಗೆ ಹೋಗಿ ಎಲ್ಲರೂ ಉಳ್ಕೊಳ್ಳೋಕೆ ಜಾಗ ನೋಡಬೇಕು. ಬೆಳಗ್ಗೆಯಿಂದ ಬರೀ 50 ಕಿಲೋಮೀಟರ್ ಅಷ್ಟೇ ರೈಡ್ ಮಾಡಿರೋದು. ನಾವು ಒಂದು ಡಾಕ್ಯುಮೆಂಟ್ರಿ ಥರ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ಶೂಟಿಂಗ್ ಮಾಡ್ತಾ ಟೈಮೆಲ್ಲ ತಿಂದು ಹೋಗ್ತಿದೆ. ಜೊತೆಗೆ ನಿಮಗೆ ವ್ಲಾಗ್ನೂ ಕೊಡಬೇಕು, ಎಡಿಟು ಮಾಡಬೇಕು, ಏನೂ ಆಗ್ತಿಲ್ಲ. ನನಗಂತೂ ಸಖತ್ ಸ್ಟ್ರೆಸ್ಸು ಇದೇನೆ. ನಿನ್ನೆ ರಾತ್ರಿ ಅಂತೂ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು. ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲ ಇಷ್ಟೊಂದು ಜನ ಅವರಲ್ಲಿ. ಯಾವ ಬಸ್ ಸ್ಟ್ಯಾಂಡ್ ಇಲ್ಲಿ? ರತ್ನಗಿರಿ 34. ಭೈರವಂಗೆ ಊಟ ಹಾಕ್ಸ್ಬಿಟ್ಟು ಇಲ್ಲೇ ಯಾವುದೋ ಒಂದು ಹಳೇದು ಶೆಡ್ ಇದೆ, ತೋರ್ಸ್ ಮಗ, ತಲೆ ಮೇಲೆ ನಿಮ್ಮದು. ಹಳೆ ಶೆಡ್ ಇದೆ, ಇಲ್ಲೇ ಮಲ್ಕೊಳ್ಳೋದು ಅಂತ ಪ್ಲ್ಯಾನ್ ಫಿಕ್ಸ್ ಆಯಿತು. ಇದರೊಳಗೆ ಕರೆಂಟ್ ಬರ್ತದೇನೋ? ಬರಲ್ಲ. ನೋಡ್ದಾ? ನೋಡಿದೆ.